ಹಲೋ, ಹಾಯ್ ಡಿಯರ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ 50. ಈ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬಿಕಾಸ್ ನಮ್ಮ ನಿತ್ಯ ಅವಳ ಪಾಸ್ಟ್ ಬಗ್ಗೆ, ಅಂದರೆ ಅವಳ ತಂದೆ ತಾಯಿ ಬಗ್ಗೆ, ಅವಳ ಜೀವನದ ಬಗ್ಗೆ, ಅವಳ ಗುಟ್ಟನ್ನು ಇವತ್ತು ಮನೆಯವ್ರ ಮುಂದೆ ಅರಟ್ ಮಾಡ್ತಾ ಇದ್ದಾಳೆ. ಸೊ ಅದನ್ನು ಈ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ತನ್ನ ಬದುಕಿನ ಸತ್ಯ ಬಿಚ್ಚಿಟ್ಟ ನಿತ್ಯ. ಕೋಪ ಅನ್ನೋ ಬೆಂಕಿಯಲ್ಲಿ ಬೆದ್ರೆ ಸುಡೋದು ನಮ್ಮನ್ಸೆ ಅಂತ ತಿಳಿಯದ ಶರತ್ ನಿತ್ಯ ಮೇಲೆ ಕೆಂಡಾಮಂಡಲಾಗಿದ್ದ. ಸಂಜೆ ಆಯಿತು. ನಿತ್ಯಾಳನ್ನು ಕಾದ್ಕೊಳ್ತಾ ಮನೆಯವರು ಆಗಷ್ಟೇ ಮನೆಗೆ ಬಂದಳು ನಿತ್ಯ. ಶರತ್ ಅವಳನ್ನ ನೋಡಿ ಕಣ್ಣು ಕೆಂಪು ಮಾಡಿಕೊಂಡು ನೋಡ್ತಾ ಇದ್ದ. ನಿತ್ಯ ನಿಧಾನವಾಗಿ ಒಳಗಡೆ ಬಂದಳು. ಮನೆಯವರೆಲ್ಲ ಅವಳನ್ನ ನೋಡಿ ಶಾಕ್. ನಿತ್ಯ ಹಣೆ ತುಂಬ ಕುಂಕುಮ, ತಲೆಯಲ್ಲಿ ಹೂವು, ಮಡ್ಲು ತುಂಬಿಕೊಂಡು ಬೇರೆ ಬಂದಳು. ಶರತ್, ನಿಂತ್ಕೋ, ಎಲ್ಲೋಗಿದ್ದೆ? ಅಜ್ಜಿ, ಏನಮ್ಮ ಇದೆಲ್ಲ? ಏನು ನಿನ್ನ ಅವಸ್ಥೆ? ಬೆಳಿಗ್ಗೆಯಿಂದ ಯಾರಿಗೂ ಹೇಳ್ದೆ ಎಲ್ಲೋಗಿದ್ದೆ? ಎಲ್ಲಿ ಹೋದ್ರು ಹೇಳಿ ತಾನೇ ಹೋಗ್ತಾ ಇದ್ದೆ ಅಂದರು. ನಿತ್ಯ ಏನು ಮಾತಾಡದೆ ಹಾಗೆ ಹೋಗ್ತಾ ಇದ್ಲು. ನಿತ್ಯ ಮಾಡ್ತಿರೋದು ಸರಿ ಅಲ್ಲ, ನೋಡೋಣ ಬನ್ನಿ. ಶರತ್, ನಿತ್ಯ, ಅಜ್ಜಿ ನಿನ್ನೆ ಕೇಳ್ತಾ ಇರೋದು ಎಲ್ಲೋಗಿದ್ದೆ ಅಂತ ಹೇಳು. ನಿತ್ಯ ಎಲ್ಲರ ಕ್ವೆಶನ್ಗೂ ಮೌನದಲ್ಲೇ ಉತ್ತರಿಸ್ತಾ ನಿಂತಳು. ಚಂದ್ರಶೇಖರ್, ನಿತ್ಯ ಯಾಕಮ್ಮ ಸೈಲೆಂಟ್ ಆಗಿದೆಯಾ? ಏನಾದರೂ ಮಾತಾಡು. ಶರತ್ ಅವಳನ್ನೇ ನೋಡ್ತಾ ಇದ್ದ. ನಿತ್ಯ, ಅದು ಅಜ್ಜಿ, ನಾನು ಎಲ್ಲೂ ಹೋಗಿರಲಿಲ್ಲ ಅಜ್ಜಿ ಅಂತ ತೊದಲಿದ್ಲು. ಶರತ್, ಸುಳ್ಳು, ನಿಜ ಹೇಳು ನಿತ್ಯ, ಎಲ್ಲೋಗಿದ್ದೆ? ಅಜ್ಜಿ, ಏಯ್, ಯಾಕೋ ಕಿರಿಚ್ತಾ ಇದೆಯಾ? ಅವಳು ಹೇಳಿದ್ಲು ತಾನೇ ಎಲ್ಲೂ ಇಲ್ಲ ಅಂತ, ಮತ್ತೆ ಏನು ನಿಂದು? ಶರತ್, ಅಜ್ಜಿ, ಯಾರೂ ಮಾತಾಡೋ ಹಾಗಿಲ್ಲ, ಅವಳೇ ಹೇಳ್ತಾಳೆ. ನೀನು ಹೇಳು ನಿತ್ಯ, ಬೆಳಿಗ್ಗೆಯಿಂದ ಎಲ್ಲಿ ಹೋಗಿದ್ದೆ? ನಿತ್ಯ, ಅದು ಶರತ್, ಏನದು? ಬೆಳಿಗ್ಗೆ ನಾನು ಕೂಗ್ತಾ ಇದ್ರು ಹಾಗೆ ಹೋದಲ್ಲ, ಏನು ನಿನ್ನ ಉದ್ದೇಶ? ಅಷ್ಟು ಆತ್ರವಾಗಿ ಎಲ್ಲಿ ಹೋಗಿದ್ದೆ? ಮಾತಾಡು. ನಿತ್ಯ ಗಾಬರಿಯಾಗೋದ್ಲು. ಶರತ್, ಯಾರಿಗೂ ಹೇಳ್ದೆ ಪುರೋಹಿತ್ರನ್ನ ಫಿಕ್ಸ್ ಮಾಡ್ತೀಯಾ? ಏನೇನು ಬೇಕೋ ಅರೇಂಜ್ ಮಾಡಿ ಇಲ್ಲಿಂದ ಹೋಗಿ ಮದುವೆ ಆಗೋಕ್ಕೆ ರೆಡಿಯಾಗಿ ಹೋದೆ ಅಲ್ವಾ? ನಿತ್ಯ ಶಾಕ್. ಅವನನ್ನೇ ನೋಡಿ ಸರ್ ಅಂದ್ಲು. ನಿತ್ಯಾಗೆ ಗೊತ್ತಿಲ್ಲದೆ ಇರೋ ಸತ್ಯನ ನಿತ್ಯಾಗೆ ಹೇಳ್ತಾ ಇದ್ದಾನೆ ಶರತ್. ರಾಧಾ, ಶರತ್, ಏನೋ ಹೇಳ್ತಾ ಇದೆಯಾ? ಶರತ್, ಅಕ್ಕ, ಯಾರೂ ಮಾತಾಡೋ ಹಾಗಿಲ್ಲ ಅಂದೆ ತಾನೇ, ಪ್ಲೀಸ್ ನೀನು ಹೇಳು ನಿತ್ಯ. ನಿತ್ಯ ಸೈಲೆಂಟಾಗಿಯೇ ಇದ್ಲು. ಶರತ್ ಕೋಪದಲ್ಲಿ, ನಿನ್ನ ಹತ್ರನೇ ಮಾತಾಡ್ತಾ ಇರೋದು, ಮಾತಾಡೇ ಅಂತ ಕೈ ಹಿಡಿದು ಎಳಿತಾನೆ. ಅವನು ಎಳೆದ ಫೋರ್ಸ್ಗೆ ನಿತ್ಯ ಮಡ್ಲಲ್ಲಿ ಇದ್ದಿದ್ದೆಲ್ಲ ಹೋಯ್ತು. ಅದರಲ್ಲಿ ಅಕ್ಕಿ, ದವಸ, ಧಾನ್ಯಗಳು, ನಿತ್ಯ ತಂದೆ ತಾಯಿ ಫೋಟೋ, ಅವರಿಗೆ ಸಂಬಂಧಿಸಿದ ವಸ್ತುಗಳಿದ್ವು, ಎಲ್ಲ ಹೋಯ್ತು. ಮನೆಯವರೆಲ್ಲ ಅದನ್ನು ನೋಡಿ ಒಂದು ಕ್ಷಣ ಸ್ತಬ್ಧವಾಗಿಬಿಟ್ರು. ನಿತ್ಯ ಮಂಡಿಯೂರಿಕೊಳ್ತು ಜೋರಾಗಳ್ತಾ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಸರ್, ಯಾಕಂದರೆ ಇವತ್ತು ನನ್ನ ತಂದೆ ತಾಯಿ ಕಾರ್ಯ, ಅದಕ್ಕೆ ಹೋಗಿದ್ದೆ ಅಂತ ಜೋರಾಗಿ ಅಳ್ತಾ ಹೇಳ್ತಿದ್ಲು. ಅದನ್ನೆಲ್ಲ ಮತ್ತೆ ತನ್ನ ಮಡ್ಲಿಗೆ ತುಂಬಿಕೊಂಡು ಅಲ್ಲಿಂದ ರೂಮ್ಗೆ ಹೋಗಿ ಡೋರ್ ಹಾಕ್ಕೊಂಡ್ಳು. ಮನೆಯವರೆಲ್ಲ ಶರತ್ಗೆ ಬೈದರು. ಅವನು ಕೂಡ ತುಂಬ ಎಮೋಷ್ನಲ್ ಆ್ಯಂಡ್ ಪಶ್ಚಾತ್ತಾಪ ಪಡ್ತಾನೆ. ಅಷ್ಟರಲ್ಲಿ ಶ್ರುತಿ ಅಲ್ಲಿಗೆ ಬಂದಳು. ರಾಧಕ್ಕ, ನಿತ್ಯ ಬಂದ್ಲಾ? ಎಲ್ಲಿ ಅವಳು? ರಾಧಾ, ಶ್ರುತಿ, ನಿನಗೆ ನಿತ್ಯ ತಂದೆ ತಾಯಿ ಬಗ್ಗೆ ಗೊತ್ತಿತ್ತಾ? ಶ್ರುತಿ, ಹೌದು ರಾಧಕ್ಕ, ಇವತ್ತು ಅವ್ರ ಅಪ್ಪ ಒಂದು ಕಾರ್ಯ, ಪ್ರತಿ ವರ್ಷ ಅವಳು ಒಬ್ಬಳೇ ಹೋಗಿ ಮಾಡಿ ಬರ್ತಾಯಿದ್ಲು, ತುಂಬ ಡಿಸ್ಟರ್ಬ್ ಆಗಿರ್ತಾಯಿದ್ಲು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂದ್ಲು. ರಾಧಾ, ಶರತ್ನ ನೋಡಿ ನಮ್ಮ ನಿತ್ಯ ಅಪ್ರಂಜಿ ಅಂತ ಪದೇ ಪದೇ ಪ್ರೂವ್ ಆಗ್ತಾನೇ ಇದೆ. ಆದರೆ ಕೆಲವ್ರಿಗದು ಇನ್ನೂ ಯಾಕೆ ಅರ್ಥ ಆಗ್ತಿಲ್ವೋ ಏನೋ. ನೀನು ಬಂದಿದ್ದು ಒಳ್ಳೆಯದೇ ಆಯಿತು ಶ್ರುತಿ, ಹೋಗಿ ಸ್ವಲ್ಪ ಸಮಾಧಾನ ಹೇಳಿ ಕೆಳಗೆ ಕರ್ಕೊಂಡು ಬಾ ಅಂದ್ಲು. ಶರತ್, ಬೇಡ ಶ್ರುತಿ, ನಾನೇ ಕರ್ಕೊಂಡು ಬರ್ತೀನಿ ಅಂತ ನಿತ್ಯ ರೂಮ್ ಕಡೆಗೆ ಹೋದ. ಶರತ್ ಒಳಗೆ ಬಂದು ನೋಡ್ತಾನೆ, ನಿತ್ಯ ಅಲ್ಲಿಲ್ಲ. ಆಶ್ಚರ್ಯದಲ್ಲಿ ಸುತ್ತ ನೋಡ್ದ. ಬಾತ್ರೂಮ್ನಲ್ಲಿ ನೀರು ಸೌಂಡ್ ಆಗ್ತಾಯಿದೆ, ಡೋರ್ ಕ್ಲೋಸ್ ಆಗಿಲ್ಲ, ಓಪನ್ ಇದೆ ಅಂತ ಹೋಗಿ ನೋಡ್ದ.
ನಿತ್ಯ ಶವರ್ ಕೆಳಗೆ ನಿಂತು ಬಟ್ಟೆ ಸಮೇತ ಅಳ್ತಾ ನೆನಿತಾ ನಿಂತಿದ್ಲು. ಶರತ್ ಅವಳ ಸ್ಥಿತಿ ನೋಡಿ ತನ್ನ ದುಡುಕು ಬುದ್ಧಿಗೆ ನಾಚಿಕೆ ಪಟ್ಟು, ಹತ್ತು ಬಿಡು ನಿತ್ಯ, ನಿನ್ನ ಮನಸ್ಸಲ್ಲಿರೋ ನೋವುಗಳೆಲ್ಲ ಇವತ್ತೇ ಕೊನೆ ಆಗೋ ಹಾಗೆ ಹತ್ತು ಬಿಡು ಅಂತ ತಾನು ಕಣ್ಣೀರು ತುಂಬಿಕೊಂಡು ನಿಂತಿದ್ದ. ಮತ್ತೆ 5 ನಿಮಿಷ ಬಿಟ್ಟು ಒಳಗೆ ಬಂದು ನೀರು ಸ್ಟಾಪ್ ಮಾಡಿ, ನಿತ್ಯ 2 ಕೆನ್ನೆ ಹಿಡಿದು, ಇಷ್ಟು ದುಃಖನ ಹೇಗೆ ಒಬ್ಬಳೇ ಸಹಿಸ್ಕೊಳ್ಳೋಕೆ ಸಾಧ್ಯ ನಿತ್ಯ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದೆ ನೀನು ಹರ್ಟ್ ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ತೀಯಾ? ನಿತ್ಯ ಅವನ್ನೇ ನೋಡಿ ಅಳ್ತಾ ಗಟ್ಟಿಯಾಗಿ ತಪ್ಕೊಂಡ್ಳು. ಶರತ್, ಕೆಲವೊಂದ್ಸಲ ಗೊತ್ತೋ ಗೊತ್ತಿಲ್ಲದೇನೋ ಕಷ್ಟ, ನೋವು, ಸಾವು ಆಗ್ತಾ ಇರ್ತವೆ. ಅದನ್ನು ಫೇಸ್ ಮಾಡೋ ಕೆಪ್ಯಾಸಿಟಿ ಇರಬೇಕು. ಅದು ನಿನಗೆ ಸ್ವಲ್ಪ ಜಾಸ್ತಿನೇ ಇದೆ. ಆಗೋದೆಲ್ಲ ಒಳ್ಳೆಯದೇ ಅಂದ್ಕೊಂಡು ನಾವು ಮುಂದೆ ಹೋಗಬೇಕು. ನಿನ್ನ ಬದುಕಲ್ಲಿ ಏನಾಗಿದೆ ಅನ್ನೋದನ್ನು ನೀನು ನನ್ನ ಹತ್ರ ಯಾಕೆ ಹೈಡ್ ಮಾಡಿದೆ ನಿತ್ಯ? ಯಾವಾಗಲೂ ನೋವನ್ನು ನೀನು ಮಾತ್ರ ಯಾಕೆ ಅನುಭವಿಸ್ತೀಯ? ನಿತ್ಯ ಅವನಿಂದ ಹಿಂದೆ ಸರಿದು ಅಳ್ತಾ, ಸರ್ ನಾನು. ಶರತ್, ನಿತ್ಯ ಬಾಯಿ ಮುಚ್ಚಿ ಆಯಾಸ ಮಾಡ್ಕೋಬೇಡ, ಮತ್ತೆ ಅಳಬೇಡ, ಬಾ ಅಂತ ಬಾತ್ರೂಮಿಂದ ಹೊರಗೆ ಕರ್ಕೊಂಡು ಬಂದ. ಟವೆಲ್ ತೊಗೊಂಡು ತಲೆ ಒರೆಸ್ದ. ಬಟ್ಟೆ ಹಾಕ್ಕೊಂಡು ಕೆಳಗಡೆ ಬಾ ಅಂತ ಹೇಳಿ ಅಲ್ಲಿಂದ ಹೋದ. ನಿತ್ಯ ಬಟ್ಟೆ ಬದಲಾಯಿಸ್ಕೊಂಡು ಕೆಳಗೆ ಬರ್ತಾಳೆ. ನಿತ್ಯ ನೋಡಿ ರಾಧಕ್ಕ, ನಿತ್ಯ ಹೀಗಿದೆಯಾ ಇವಾಗ? ಬಾ ಇಲ್ಲಿ ಕೂತ್ಕೋ ಅಂತ ಸೋಫಾ ಮೇಲೆ ಕೂರಿಸಿದ್ಲು. ಏನಾಯಿತು ಅಂತ ಈಗಲಾದರೂ ಹೇಳಮ್ಮ. ಮನೆಯವರೆಲ್ಲ ಸೇರಿದ್ರು. ಚಂದ್ರಶೇಖರ್, ನಿತ್ಯ ನೀನು ನಮ್ಮನೆ ಮಗಳು ಅಂತ ಸುಮ್ಮನೆ ಹೇಳಲ್ಲಮ್ಮ, ನಿನ್ನ ನೋವು ಕೂಡ ನಾವು ಕೇಳ್ತೀವಿ. ಯಾಕೆ ಒಬ್ಬಳೇ ಅನುಭವಿಸ್ತೀಯಾ? ಅದೇನು ನಡೀತು ಅಂತ ಹೇಳಮ್ಮ. ಇಷ್ಟು ಸಪೋರ್ಟ್ ಮಾಡೋ ಮನೆಯವ್ರು ಎಲ್ಲಿ ಸಿಗ್ತಾರೆ? ನಿತ್ಯ ತುಂಬ ಅದೃಷ್ಟವಂತೆ. ನಿತ್ಯ, ಹೇಳ್ತೀನಿ ಅಂಕಲ್, ನಮ್ಮೂರು ಶುಂಠಿಕೊಪ್ಪ. ಅಲ್ಲಿ ನಮ್ಮಪ್ಪ ಅಮ್ಮ ಟೀ ಎಸ್ಟೇಟ್ ಓನರ್ ಆಗಿದ್ದರು. ನಮ್ಮಪ್ಪ ಅಮ್ಮನಿಗೆ ನಾವಿಬ್ಬರು ಹೆಣ್ಮಕ್ಳು. ನಾನು ನಿತ್ಯ, ನನ್ನ ತಂಗಿ ಸತ್ಯ. ನಾವಿಬ್ಬರು ಎಲ್ಲದರಲ್ಲೂ ಮುಂದೆ ಇರ್ತಾಯಿದ್ವಿ. ಆಟದಲ್ಲಿ, ಓಟದಲ್ಲಿ, ಮಾತಿನಲ್ಲಿ. ನನ್ನ ತಂಗಿ ತುಂಬ ಹಠಮಾರಿ. ನನಗಿಂತ ಸ್ವಲ್ಪ ಚುರುಕು ಜಾಸ್ತಿ ಇದ್ಲು. ಜಗಳ ಅಂದರೆ ನನಗಿಂತ ಅವಳೇ ಜಾಸ್ತಿ. ನಾನು ಮಾತಾಡಿದ್ರೆ ಅವಳು ಕೈ ಮಾಡ್ತಾಯಿದ್ಲು, ಅಷ್ಟು ಹಠಮಾರಿ ಅವಳು. ನಮ್ಮ ಅಪ್ಪ ಅಮ್ಮ ನಮಗೆ ಏನೂ ತೊಂದರೆ ಬಾರದೇ ಇರೋ ಹಾಗೆ ಸಾಕಿದ್ರು. ನಮಗಾಗ ಸುಮಾರು 11 ವರ್ಷ. ಒಂದಿನ ಕನಸಿನ ರೂಪದಲ್ಲಿ ಹಚ್ಚ ಹಸಿರಿನ ವಾತಾವರಣದಲ್ಲೊಂದು ದೊಡ್ಡ ಮನೆ. ಲಕ್ಷ್ಮಿ ಲಕ್ಷ್ಮಿ ಅಂತ ಯಾರೋ ಬಂದರು. ಲಕ್ಷ್ಮಿ ನಿತ್ಯಾಳ ತಾಯಿ. ಲಕ್ಷ್ಮಿ ಮನೆಯಿಂದ ಹೊರಗೆ ಬಂದು, ಏನ್ರಿ ಒಳಗೆ ಬರದೆ ಹೊರಗೆ ನಿಂತು ಕೂಗ್ತಾ ಇದ್ದೀರಲ್ಲ? ನೋಡಿದವ್ರು ಶಾಮಣ್ಣನಿಗೆ ಏನಾಯಿತು ಈಗ ಕೂಗ್ತಾ ಇದ್ದಾನೆ ಅಂದ್ಕೊಳಲ್ವಾ ನಿಮ್ಮನ್ನು ಅಂದ್ಲು. ಶಾಮಣ್ಣ, ಅಯ್ಯೋ ಲಕ್ಷ್ಮಿ, ನೋಡಿದವ್ರು ಏನಾದರೂ ಅಂದ್ಕೊಳ್ಳಿ, ನನ್ನ ಪಟಾಕಿಗಳು ಎಲ್ಲೋದು? ಸತ್ಯ ನಿತ್ಯ ಪುಟಾಣಿಗಳು ಎರಡೂ ಓಡಿ ಬಂದು, ಇಲ್ಲೇ ಇದ್ದೀವಿ ಅಪ್ಪ ಅಂದ್ವು. ಶಾಮಣ್ಣ, ಓಯ್ ಇಲ್ಲೇ ಇದ್ದೀರಾ? ತಗೊಳ್ಳಿ, ಹೊಸ ಬಟ್ಟೆ ತೊಗೊಂಡು ಬಂದಿದ್ದೀನಿ. ನಾಳೆ ನಿಮ್ಮ ಹುಟ್ಟಿದಬ್ಬ ಇದೆ ಅಲ್ವಾ? ನನ್ನ ಪುಟ್ಟ ರಾಜ್ಕುಮಾರಿಯರು ಮುದ್ದ ಕಾಣ್ತಿರ್ಬೇಕು ಅಂತ ಸತ್ಯ ನಿತ್ಯ ಸರಿಯಪ್ಪ ಅಂತ ತಗೊಂಡ್ರು. ಸತ್ಯ ನಿತ್ಯ ಈ ಬಟ್ಟೆಗಳನ್ನ ಎತ್ತಿಡಿ, ನಾಳೆ ಹಾಕ್ಕೊಳ್ವಿರಂತೆ ಅಂದ್ಲು ಲಕ್ಷ್ಮಿ. ನಿತ್ಯ ಕೇಳಿದ್ಲು, ಅಮ್ಮ ನನಗೆ ಸೀರೆ ಉಟ್ಕೊಳ್ಳೋದು ಹೇಳ್ಕೊಡಮ್ಮ. ಲಕ್ಷ್ಮಿ, ಆಯಿತು ಕಂದ, ಹೇಳ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿ ನಿತ್ಯಕ್ಕೆ ಸೀರೆ ಉಡಿಸಿ ಕರ್ಕೊಂಡು ಬಂದರು. ಇದರಲ್ಲೇ ಗೊತ್ತಾಗ್ತಿದೆ ಅಪ್ಪ ಅಮ್ಮ ತುಂಬ ಮುದ್ದಾಗೋರಿಬ್ಬರನ್ನೂ ಸಾಕಿದ್ದಾರೆ ಅಂತ. ಶಾಮಣ್ಣ ನೋಡಿ ಖುಷಿ ಪಡ್ತಾರೆ. ನನ್ನ ಪುಟ್ಟ ದೇವತೆ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ ಅಂತ ದೃಷ್ಟಿ ತೆಗೆದ್ರು. ಆ ಕಡೆ ನೋಡಿದ್ರೆ ಸತ್ಯ ಇನ್ನೊಂದು ಅವತಾರ ಹಾಕ್ಕೊಂಡು ಬಂದಿದ್ಲು. ಪಕ್ಕಾ ರೌಡಿ ಬೇಬಿ ಅವತಾರ. ಶಾಮಣ್ಣ, ಸತ್ಯ ಏನೋ ಕಂದ ಇದು ನಿನ್ನ ಅವತಾರ. ಸತ್ಯ, ಅಪ್ಪ ಅಕ್ಕ ನೋಡಿ ಹೇಗಿದ್ದಾಳೆ. ಆದರೆ ನಾನು ಹೀಗೆ. ಅಕ್ಕ, ನೀನು ಪೊಲೀಸ್ ಆದರೆ ನಾನು ಟೆರರ್, ನೀನು ಡಾಕ್ಟರ್ ಆದರೆ ನಾನು ಪೇಷಂಟ್, ನೀನು ಲಾಯರ್ ಆದರೆ ನಾನೇ ನಿನ್ನ ಕ್ಲೈಂಟ್. ಅದೇನಾದರೂ ಇರಲಿ, ಒಟ್ನಲ್ಲಿ ನಾನು ನಿನ್ನ ಜೊತೆ ಇರಬೇಕಷ್ಟೆ ಅಂದ್ಲು. ನಿತ್ಯ ಸತ್ಯನ ಹಗ್ ಮಾಡಿದ್ಲು. ತನ್ನ ಮಕ್ಕಳ ಬಾಂಧವ್ಯ ನೋಡಿ ಖುಷಿಪಟ್ಟರು ಶಾಮಣ್ಣ ಮತ್ತು ಲಕ್ಷ್ಮಿ.
ಶ್ಯಾಮಣ್ಣ ತನ್ನ ಮಕ್ಕಳ ಹುಟ್ಟುಹಬ್ಬದ ಪ್ರಯುಕ್ತ ಸುತ್ತಮುತ್ತಲಿನ ಊರಿನವ್ರಿಗೆಲ್ಲ ಬಟ್ಟೆ ದಾನ ಮಾಡ್ತಾಯಿದ್ರು. ಅವ್ರ ಹೆಸರಿನಲ್ಲಿ ಇರೋ ಆಸ್ತಿಯನ್ನು ಅನಾಥಾಶ್ರಮಕ್ಕೆ ಆಗಾಗ ಕೊಡುಗೆ ಕೊಡ್ತಿದ್ರು. ಅಲ್ಲಿನ ಬಡ್ಡಿ ವ್ಯವಹಾರದ ಜೊತೆ ಬೇರೆ ವ್ಯವಹಾರ ನಡೆಸ್ತಿರೋ ಗಂಗೂಬಾಯಿ ಅನ್ನೋ ಹೆಂಗಸಿನ್ಗೆ ಗೊತ್ತಾಯಿತು. ಗಂಗೂಬಾಯಿ ನೋಡೋಕೆ ಆನೆ ಗಾತ್ರದ ಕಣ್ಣು ಮತ್ತು ಆಕಾರ, ಯಾವಾಗಲೂ ವಟ ಅನ್ನೋ ಕಪ್ಪೆ ಬಾಯಿ, ಒಂಚೂರು ಕರುಣೆ ಇಲ್ಲದ ಕಟಕಿ, ನೋಡೋಕೆ ವಿಚಿತ್ರವಾಗಿದ್ಲು. ಅವಳು ಶ್ಯಾಮಣ್ಣನ ಮನೆ ಕಡೆ ಹೊರಟು ಬರ್ತಾ ಇದ್ಲು ಜೀಪ್ನಲ್ಲಿ. ನಿತ್ಯ ಬೈಸಿಕಲ್ನಲ್ಲಿ ಟೀ ಎಸ್ಟೇಟ್ ಸುತ್ತ ರೌಂಡ್ ಹಾಕ್ತಾ ಇದ್ಲು. ಜೀಪ್ನ ಡ್ರೈವರ್ ಸಡನ್ನಾಗಿ ಬ್ರೇಕ್ ಹಾಕ್ತಾನೆ. ಗಂಗೂಬಾಯಿ ಕೈಲಿದ್ದ ಲೆದರ್ ಪರ್ಸ್ ಜೀಪ್ ಬಿಟ್ಟು ಎಗರಿ ಮುಂದೆ ಹಾರತ್ತೆ. ಗಂಗೂಬಾಯಿ, ಅಯ್ಯೋ ದಾರ್ಬೇಸಿ ನನ್ನ ಮಗನೇ, ಸಡನ್ನಾಗಿ ಸರ್ರು ಪುರ್ರು ಅಂತ ಎಲ್ಲಂದ್ರೆ ಅಲ್ಲಿ ಬ್ರೇಕ್ ಹಾಕ್ತಾ ಇರ್ತೀಯಲ್ಲೋ. ಡ್ರೈವರ್, ಅಮ್ಮವ್ರೆ, ಯಾವುದೋ ಚಿಕ್ಕ ಹುಡುಗಿ ಎದುರಿಗೆ ಬಂದಳು, ಅದಕ್ಕೆ ಬ್ರೇಕ್ ಹಾಕಿದೆ. ಗಂಗೂಬಾಯಿ ಮುಂದೆ ನೋಡಿದ್ಲು, ಅದು ನಿತ್ಯ. ಜೀಪಿಂದ ಇಳಿದು ನಿತ್ಯ ನೋಡಿ ಗಲ್ಲ ಕೆರ್ಕೊಂಡು, ಲೋ ಅಮಾವಾಸ್ಯೆ, ಇವಳು ಇನ್ನೂ 1 ವರ್ಷ ಬಿಟ್ಟರೆ ನಮ್ಮ ಬಿಸ್ನೆಸ್ಗೆ ಯೂಸ್ ಆಗ್ತಾಳೆ ಅಲ್ವಾ. ಡ್ರೈವರ್, ಹೌದು ಅಮ್ಮವ್ರೆ. ಗಂಗೂಬಾಯಿ, ಯಾರಲ್ಲ ಇವಳು? ಅಷ್ಟರಲ್ಲಿ ನಿತ್ಯ ಕೆಳಗೆ ಬಿದ್ದ ಅವಳ ಲೆದರ್ ಪರ್ಸ್ ಎತ್ಕೊಟ್ಲು. ಗಂಗೂಬಾಯಿ ಅದು ಚಿಕ್ಕ ಹುಡುಗಿ ಅಂತ ನೋಡಿದೆ ಅವಳ ಕೈ ಹಿಡಿದು ಹಿಂಡಿ, ಯಾರು ನೀನು ಅಂತ ಗದರ್ತಾ ಇದ್ಲು. ಅಷ್ಟರಲ್ಲಿ ನಿತ್ಯನ ಆ ಸ್ಥಿತಿಯಲ್ಲಿ ನೋಡಿದ ಸತ್ಯ ಚಾಟ್ ಬಿಲ್ಲಿಂದ ಗಂಗೂಬಾಯಿ ತಲೆ ಗುರಿ ಇಟ್ಟು ಓಡಿದ್ಲು. ಗಂಗೂಬಾಯಿ, ಹೋಯ್ತು ಕಣೋ ಬುರುಡೆ, ಅಯ್ಯೋ ಅಮ್ಮಮ್ಮ ಅಂತ ಕೂಗಾಡಿದ್ಲು. ಸತ್ಯ ನಿತ್ಯನ, ಅಕ್ಕ ಏನು ನೋಡ್ತಾ ಇದೆಯಾ, ಹತ್ತು ಅಂತ ಬೈಸಿಕಲ್ ತಗೊಂಡು ಅಲ್ಲಿಂದ ಹೊರಟು ಹೋದರು. ಸತ್ಯ, ಯಾರಕ್ಕ ಈ ಮಾಂಸ ಪರ್ವತ, ನಿನ್ಮೇಲೆ ಯಾಕೆ ಕೈ ಮಾಡಿದ್ಲು? ನಿತ್ಯ, ಗೊತ್ತಿಲ್ಲ ಸತ್ಯ, ಎಷ್ಟು ಭಯ ಆಯಿತು ಗೊತ್ತಾ. ಸತ್ಯ, ಹೆದರ್ಕೋಬೇಡ, ನಾನಿರೋ ತನಕ ನಿನಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂತ ಮನೆ ಕಡೆ ಹೊರಟು ಹೋದರು.